ಸೀತಾ ಸಮೇತ ರಾಮನ ಪ್ರಾರ್ಥನೆ ಮಾಡೋದಾದರೆ ಇದೆಲ್ಲ ಶ್ಲೋಕಗಳನ್ನು ನಾನು ಹೆಚ್ಚಾಗಿ ಕೊಡೋದುಂಟು, ಹೇಳಬೇಕಾದಲ್ಲಿ ಶ್ಲೋಕ ಮಂತ್ರಗಳು ಅಂತ. ಇದೆಲ್ಲ ಓಂಕಾರ ಘಟಿತವಾದ ಮಾತುಗಳೇ. ಓಂ ನಮೋ ಭಗವತೆ ಶ್ರೀರಾಮಾಯ ಪರಮಾತ್ಮನೆ ಸರ್ವಭೂತಾಂತರಸ್ಥಾಯ ಸಸೀತಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀರಾಮಚಂದ್ರಾಯ ವೇದಸೆ ಸರ್ವವೇದಾಂತ ವೇದ್ಯಾಯ ಸಸೀತಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀ ವಿಷ್ಣವೇ ಪರಮಾತ್ಮನೆ ಪರಾತ್ಪರಾಯ ರಾಮಾಯ ಸಸೀತಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀ ರಘುನಾಥಾಯ ಶಾರ್ಗಿಣೆ ಚಿನ್ಮಯಾನಂದರೂಪಾಯ ಸಸೀತಾಯ ನಮೋ ನಮಃ. ಬಹಳ ಚಂದವಾಗಿ ಸೀತೆ ಜೊತೆಯಲ್ಲಿ ಆರಾಮವಾಗಿರುವ ರಾಮನ ಚಿಂತನೆ. ಈಗ ಬರುವ ದೊಡ್ಡ ಘಟ್ಟಕ್ಕೆ, ಪ್ರಾಣಪ್ರಸಾದಕ್ಕೆ. ಈಗ ದೇವರ ಪ್ರಸಾದವನ್ನು ಹನುಮಂತನಿಗೆ ಕೊಡಬೇಕೆನ್ನುವುದು ಕಳೆದ ಬಾರಿ ನೈವೇದ್ಯ ಪ್ರಕರಣದಲ್ಲಿ ಕೊಟ್ಟಿದ್ದೆ. ಒಂದು ಸರ್ತಿ ಹನುಮ ಜಯಂತಿ ಮುಗಿಲಿ ಅಂತ ರಾಮನಿಗೆ ಸಮರ್ಪಣೆ ಮಾಡಿದ್ದೆಲ್ಲ ಹನುಮಂತನಿಗೆ ಕೊಡಬೇಕು ಅಂತ. ಕೇವಲ ಹನುಮ ಜಯಂತಿ ಮಾಡಲಿಕ್ಕೆ ಬರುವುದಿಲ್ಲ, ಹನುಮಂತನ ಪ್ರತೀಕಕ್ಕೆ ಮಾತ್ರ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಹನುಮಂತ ಪ್ರತೀಕಕ್ಕೆ ಮೊದಲು ಪೂಜೆ ಮಾಡಿ ಮತ್ತೆ ದೇವರ ಪ್ರತಿಮೆ ಪೂಜೆ ಮಾಡುವುದು ಅಲ್ಲ, ಎಲ್ಲ ಸುದ್ದಿಯೆಲ್ಲ ಹಿಂದೆ ಹೇಳಿದ್ದೇನೆ. ಈಗ ಹನುಮಂತನಿಗೆ ಕೊಟ್ಟದ್ದನ್ನು ತಿನ್ನಲಿಕ್ಕೆ ಬರ್ತದ? ದೇವರ ಪ್ರಸಾದವನ್ನು ಮಾತ್ರ ತೀರ್ಥಾಗಿ ತಿನ್ನಬೇಕು ಅಂತಿರುವುದು. ನೈವೇದ್ಯ ಶೇಷಂ ಅಂತ ಹೇಳಿಕೊಂಡು ಇರುವ ವಾಕ್ಯಗಳ ಕ್ರಮ ಅಲ್ವ ಕೇಳಿದರೆ. ಅದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿದ್ದು, ಮತ್ತು ಪ್ರಾಣದೇವರಿಗೆ ಸಮರ್ಪಣೆ ಮಾಡಿದ್ದು, ಮತ್ತು ಅವನ ಮಡದಿಗೆ ಭರತಿಗೆ ಸಮರ್ಪಿತವಾದದ್ದು, ದೇವರಿಗೆ ಆದ ತಕ್ಷಣ ಪ್ರಾಣನ ಮೊದಲು ಅಮ್ಮನಿಗೆ ಲಕ್ಷ್ಮಿಗೆ ಸಮರ್ಪಣೆ ಆದದ್ದು, ನಾವು ತಿನ್ನಲಿಕ್ಕೆ ಉಂಟು ಹೇಳಲಿಕ್ಕೆ ಅವರು ನಮಗಿಂತ ದೊಡ್ಡವರು ಹೇಳೋ ಮೊದಲ ಗೆರೆ ಒಂದು. ವ್ಯಾಸಂಚ ಭಾರತೀವಾಣೀಂ ವಿಧಿಂ ವಾಯುಂ ರಮಾಂತತ ತಥೋ ನಾರಾಯಣಂ ಮೂಲ ಗುರುನ್ ಆಹು ವಿಪಶ್ಚಿತ. ಇವರೆಲ್ಲ ನಮಗೆ ಮೊದಲು ಗುರುಗಳಿದ್ದಾಗಿ, ನಮಗಿಂದ ಎತ್ತರದವರಿವರು. ಅದರಲ್ಲಿ ಭಗವಂತ ಇದ್ದಾನೆ ನಾರಾಯಣ, ಲಕ್ಷ್ಮಿ ಇದ್ದಾಳೆ ರಮೆ, ಆನಂತರ ಬ್ರಹ್ಮವಾಯುಗಳು ವಿಧಿ ಮತ್ತು ವಾಯು ಇದ್ದಾರೆ, ಅವರ ಮಡದಿಯರು ಭಾರತಿ ಸರಸ್ವತಿಯರಿದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಅವರನ್ನೆಲ್ಲ ಪರಿಚಯ ಮಾಡಿದ ವೇದವ್ಯಾಸರು ಇದ್ದಾರೆ ಗುರುಗಳಾಗಿ. ಇಷ್ಟೊಂದು ಎಲ್ಲರಿಗೂ ಶ್ರೀ ಗುರುಭ್ಯೋ ನಮಃ ಅಂದರೆ ಇಷ್ಟು ಜನ ನಮಸ್ಕಾರ ಮಾಡಲೇಬೇಕು ನಾವು. ನಾರಾಯಣಾಯ ನಮಃ, ಲಕ್ಷ್ಮೀ ನಮಃ, ಬ್ರಹ್ಮಣೇ ನಮಃ, ವಾಯುವೇ ನಮಃ, ಸರಸ್ವತಿಯೇ ನಮಃ, ಭಾರತೀಯ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಇಷ್ಟೊಂದು ಗುರು ನಮಸ್ಕಾರದ ಕ್ರಮ. ಅದಾದ ಬಳಿಕ ಈಗ ಇಷ್ಟು ಜನರದ್ದು ಊಟ ಪ್ರಸಾದ ತಿನ್ನಲಿಕ್ಕೆ ಬರ್ತದೆ ಹೇಳಲಿಕ್ಕೆ ಗೆರೆಗಳು. ಪವಿತ್ರಂ ಪವಮಾನಸ್ಯ ಭುಕ್ತಶೇಷಂ ಜಗದ್ಗುರೋ. ನಮ್ಮ ಜಗತ್ತು, ನಮ್ಮದು ಉಸಿರಾಟ, ನಮ್ಮ ದೇಹ, ಇದರಲ್ಲಿ ಗುರುವಾದದ್ದು ಭಾರವಾದದ್ದು ಯಾವುದು ಕೇಳಿದರೆ ಉಸಿರಾಟವೇ. ಮತ್ತೆಲ್ಲ ಕೈಕಾಲುಗಳು ಮುರಿದೋದ್ರೂ ಸುಮ್ಮನೆ ಇರ್ತೇವೆ ನಾವು, ಪರವಾಗಿಲ್ಲ ಸರಿ ಆಗ್ತದೆ ನಾಳೆ ಅಂತ, ಎಳೆದು ಕಟ್ಟಿದ್ರೆ ಆಯಿತು ಅಂತ. ಮೂಗು ನಿಂತೋದ್ರೆ ಅಂತ ಮಾಡೋದು, ಎಳೆದು ಎಲ್ಲಿ ಕಟ್ಟುದು? ಆದ್ದರಿಂದ ಇಡೀ ದೇಹದಲ್ಲಿ ಗುರುಸ್ಥಾನದಲ್ಲಿ ಇರೋದು ಯಾವುದು ಕೇಳಿದರೆ ನಮ್ಮದು ಮೂಗೆ, ಜಗತ್, ಆಚೀಚೆ ಹೋಗುವಂಥದ್ದು ಉಸಿರಾಟ. ಹಾಗಾಗಿ ಪ್ರಾಣನಿಗೆ ನೈವೇದ್ಯವಾದದ್ದನ್ನು ನಾವು ಸ್ವೀಕಾರ ಮಾಡಿದರೆ ಚೆನ್ನಾಗಿ ಬದುಕಲಿಕ್ಕೆ ಬರ್ತದೆ. ಭುಂಜೀತ ಶುದ್ಧಭಾವೇನ ನಿರ್ದೋಷ ಶ್ರೀಶವಲ್ಲಭ. ಶ್ರೀ ಮತ್ತು ಈಶ, ದೇವರಿಗೆ ಕೊಟ್ಟದ್ದು, ಲಕ್ಷ್ಮಿಗೆ ಕೊಟ್ಟದ್ದು, ಅವರಿಗೆ ಇಷ್ಟವಾದವರು ಪ್ರಾಣದೇವರು. ಅವರಿಗೆ ಇಷ್ಟವಾಗಿ ನಾವು ಇರಬೇಕಾದರೆ ಪ್ರಾಣದೇವರು ಕೊಟ್ಟದ್ದನ್ನು ತಿನ್ನಬೇಕು. ಸರ್ವ ಸಪೂತಮಶ್ನಾತಿ ಸ್ವದಿತಮ್ಮಾತರಿಶ್ವನ. ಪವಮಾನ ಸೂಕ್ತ ಕೊನೆಗೆ ಹೇಳ್ತದೆ, ಪ್ರಾಣದೇವರು ತಿಂದದ್ದರಿಂದಲೇ ಎಲ್ಲರಿಗೂ ಶುದ್ಧ ಆಗುವುದು. ಎಲ್ಲರಿಗೂ, ಎಲ್ಲ ದೇವತೆಗಳಿಗೂ. ಪ್ರಾಣದೇವರು ತಿನ್ನದೇ ಇದ್ದರೆ ಯಾವ ದೇವತೆಗಳು ಸಹ ಸ್ವೀಕಾರ ಮಾಡುವುದಿಲ್ಲ. ಯಾಕೆಂದರೆ ಅದರಲ್ಲಿ ತಪ್ಪಿರ್ತದೆ, ದೈತ್ಯರ ಆಕ್ರಮಣ ಇರ್ತದೆ. ಆದ್ದರಿಂದ ಸರ್ವಂ ಸಪೂತಂ ಅಶ್ನಾತಿ, ಪಾವನ ಆಗುವುದು, ಪವಿತ್ರ ಆಗುವುದು ಸ್ವದಿತಂ ಮಾತರಿಶ್ವನ. ಗಾಳಿ ಮೇಲಕ್ಕೆ ಹಾರದೇ ಇದ್ದರೆ ಯಾವುದು ತಿನ್ನಲಿಕ್ಕೆ ಬರುವುದಿಲ್ಲ. ಬಾಯಿಗೆ ಹೋಗಬೇಕಾದ್ರೆ ಮೂಗಿನ ಗಾಳಿ ತಾಗ್ತದೆ ಅಂದರೆ ಪ್ರಾಣನಿದ್ದಾನೆ ಅಂತ ಅರ್ಥ. ನಾವು ಉಸಿರು ನಿಲ್ಲಿಸಿ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಸಾಯ್ತೇವೆ. ಪ್ರತಿಯೊಂದು ಗಾಳಿಯ ಚಮತ್ಕಾರದೊಟ್ಟಿಗೆ ಊಟದ ನಾಳ ಹೋಗುವುದು. ಅದಲ್ಲಾದರೆ ಇದು, ಇದಲ್ಲಾದರೆ ಅದು, ನಾನು ಒಟ್ಟಿಗೆ ಸೇರಿಸುವುದಿಲ್ಲ ಹೇಳಲಿಕ್ಕೆ ಆಗುವುದೇ ಇಲ್ಲ. ಎಂಥ ಕ್ರಿಮಿನಲ್ ನೋಡಿ ಮೈಂಡೇ. ಪ್ರತಿಯೊಂದು ಅನ್ನ ತುತ್ತನ್ನು ಗಾಳಿ ಗಮನಿಸ್ತದೆ. ಯಾರು ತಿನ್ನುವುದಾದರೂ, ಶಿವಪ್ಪ ತಿನ್ನಲಿ, ಇಂದ್ರರಾಜ ತಿನ್ನಲಿ, ಯಾರಾದರೂ ಉಸಿರಾಟ ಪ್ರಾಣ ಯಸ್ವಾಹೇತಿ ಪ್ರತಿಮಾಂಜು ಹೋತಿ. ಪ್ರತಿಯೊಬ್ಬರು ಆಹುತಿ ಕೊಡುವಾಗ ಪ್ರಾಣ ಯಸ್ವಾಹ ಅಂತ ಪ್ರಾಣನಿಗಿದು ಅಂತ ಕೊಟ್ಟೇ ತಿನ್ನಲಿಕ್ಕೆ, ತಪ್ಪಿಸಲಿಕ್ಕಿಲ್ಲ. ಇತರ ದೇವತೆಗಳಿಗೆ ಆಹುತಿ ಕೊಡುವಾಗ ಬೇರೆ ಮಂತ್ರಗಳಲ್ಲಿ ಸ್ವಾಹಾಕಾರ ಕೊಡುವುದಿಲ್ಲ, ಪ್ರಾಣಾಹುತಿಯಿಂದಲೇ ಹೆಸರು. ಪ್ರಾಣಾಹುತಯ ಅಂತ ಹೇಳಿಕೊಂಡೆ ಬೇರೆ ಏನಾದರೂ ಉಂಟ ಪದ್ಧತಿಗಳನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲ. ದೇವತಾಸು ತದನ್ಯಸ್ಯ ನೈವೇದ್ಯಂ ವರ್ಜಯದ್ ಬುಧಃ. ಇನ್ನು ಉಳಿದವರದ್ದು ಬೇಡ ಹೇಳಿದರೆ ದೇವತೆಗಳ ಪಟ್ಟಿಯಲ್ಲಿ ಇವನನ್ನು ಹೊರತುಪಡಿಸಿ ಹೇಳಿತ್ತು, ಇವನನ್ನು ಸೇರಿಸಲಿಕ್ಕಿಲ್ಲ. ಅನ್ಯ ದೇವಸ್ಯ ನೈವೇದ್ಯಂ ಅಂದರೆ ಇವ ಅನ್ಯ ಅಲ್ಲ, ಇವ ದೇವರವನೇ. ಇವನಿಗೆ ಕೊಟ್ಟದ್ದನ್ನು ಯಾರಿಗೆ ಕೊಟ್ಟರೂ ತಪ್ಪಾಗುವುದಿಲ್ಲ, ಅದು ನಮಗೆ ಅವರು ಕೊಟ್ಟದ್ದನ್ನೇ ತಿನ್ನಲಿಕ್ಕೆ ಅಂತ ಅರ್ಥ. ಆದ್ದರಿಂದ ದೇವರಿಗೆ ಸಮರ್ಪಣೆ ಮಾಡಿ, ಲಕ್ಷ್ಮಿಗೆ ಮಾಡಿ, ಪ್ರಾಣನಿಗೆ ಮಾಡಿ, ಭಾರತಿಗೆ ಮಾಡಿ, ಮತ್ತು ಉಳಿದವರಿಗೆಲ್ಲ ಮಾಡಲಿಕ್ಕೆ ಇಷ್ಟೆಲ್ಲ ಕಲೀಲಿಕ್ಕುಂಟು. ಇಲ್ಲಾದರೆ ಅವರು ತಿನ್ನುವುದಿಲ್ಲ, ಅದು ಸರಿ ಇಲ್ಲ ಅಂತ, ಶುದ್ಧವಾಗಲಿಲ್ಲ ಅಂತ, ಪ್ರಾಣ ನೋಡಲಿಲ್ಲ ಅಂದರೆ. ವಾಯುಪ್ರಭುಕ್ತಂ ಅನ್ನಾದ್ಯನ್ ನಭೋಕ್ತವ್ಯಂತು ಯೋ ವದೇತ್ ರೌರವಂ ನರಕಂ ಪ್ರಾಪ್ಯ ಚಂಡಾಲೋ ಭುವಿಜಾಯತ್.
ಪ್ರಾಣದೇವರಿಗೆ ಕೊಟ್ಟದ್ದನ್ನು ತಿನ್ನಲಿಕ್ಕಿಲ್ಲ ಅಂತ ಹೇಳಿದರೆ ಅವನು ಹಾಳಾಗಿ ಹೋಗ್ತಾನೆ ಅಂತ ಬೈದು ಬಿಡ್ತದೆ ಸಂಹಿತೆ.